ಬಳ್ಳಾರಿ ನಗರದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಚೇತರಿಸಿಕೊಂಡು ಮನೆಗೆ ಬಂದಿದ್ದಾರೆ. ಆದಷ್ಟು ಬೇಗ ಅವರು ಗುಣಮುಖರಾಗಿ ರಾಜಕೀಯದಲ್ಲಿ ತಮ್ಮ ಸಕ್ರಿಯ ಸೇವೆಯನ್ನ ಪ್ರಾರಂಭಿಸಲೆಂದು ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಬಳ್ಳಾರಿ ನಗರದ ಆದಿಶಕ್ತಿ ಶ್ರೀ ಕನಕ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಇದೇ ಅಕ್ಟೋಬರ್ 3ರಂದು ಬೆಳಗ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಂತರ ಪಕ್ಷದ ಪ್ರಮುಖ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಅವರ ಕುರಿತು ಮಾತನಾಡಿದ್ದು ಹೀಗೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಎಲ್ ಮಾರೆಣ್ಣ, ಮಹಾನಗರ ಪಾಲಿಕೆಯ ಸಭಾ ನಾಯಕರು ಹಾಗೂ ಪಾಲಿಕೆ ಸದಸ್ಯರಾದ ಪಿ ಗಾದೆಪ್ಪ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷ ಸಂಗನಕಲ್ ವಿಜಯಕುಮಾರ್, ಕೆಪಿಸಿಸಿ ಎಸ್ಟಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯರಗುಡಿ ಮಲ್ಲಯ್ಯ, ಉಪಾಧ್ಯಕ್ಷರಾದ ಎನ್ ಸತ್ಯನಾರಾಯಣ, ಡಿಸಿಸಿ ಎಸ್ಸಿ ಸೆಲ್ ವಿಭಾಗದ ಜಿಲ್ಲಾಧ್ಯಕ್ಷರಾದ ಯರಕುಲಸ್ವಾಮಿ, ಕಫಗಲ್ ಓಂಕಾರ್, ಕಾಂಗ್ರೆಸ್ ಹಿರಿಯ ಮುಖಂಡ ಗಂಗಾಧರ, ನಾಗೇನಹಳ್ಳಿ ಮಲ್ಲಿಕಾರ್ಜುನಗೌಡ, ಗುಜ್ಜಲ ಗಾದಿಲಿಂಗಪ್ಪ, ನಾಗರಾಜ್ ಸೇರಿದಂತೆ ಜೋಗಿ ಚಂದ್ರಪ್ಪ, ನರೇಂದ್ರ, ರೂಪನಗುಡಿ ರಾಮಾಂಜಿನಿ, ಪಾಲಾಕ್ಷಿ, ತೊಲಮಾಮಿಡಿ ರಾಜ, ಆಪ್ತಮಿತ್ರ ಭಾಷಾ, ಲಿಂಗಪ್ಪ ಮತ್ತು ಇತರೆ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಹಿರಿಯ ಮುಖಂಡರು, ನಿಷ್ಠಾವಂತ ಕಾಂಗ್ರೆಸ್ಸಿನ ಕಟ್ಟಾಳಗಳು ಇವತ್ತು ಒಂದು ಕಾರ್ಮಿಕ ಮುಖಂಡರಾಗಿ ಬ್ಲಾಕ್ ಅಧ್ಯಕ್ಷರಿಂದ ಜಿಲ್ಲಾ ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬೆಳೆದಿರ್ತಕ್ಕಂಥ ನಮ್ಮ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರು ಹಿರಿಯರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಅಂತ ನಮ್ಮ ಕಂಡು ತಿಳಿದು ಬಂತು. ಸೊ ಅವರು ಗುಣಮುಖರಾಗಿ ನಿನ್ನೆನೇ ಮನೆಗೆ ಮರಳಿದ್ದಾರಂತೆ. ಅವರು ಶೀಘ್ರವಾಗಿ ಆರೋಗ್ಯವಂತರಾಗಿ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸಬೇಕು. ಇನ್ನು ನಮ್ಮ ರಾಜ್ಯದ ಮತ್ತು ದೇಶದ ಭವಿಷ್ಯತ್ತಿಗೆ ಅವರ ಸೇವೆ ಅಗತ್ಯ ಇದೆ. ಆ ಒಂದು ಉದ್ದೇಶದಿಂದ ಬಳ್ಳಾರಿ ಎಲ್ಲ ಕಾರ್ಯಕರ್ತರು ಇವತ್ತು ಬಳ್ಳಾರಿಯ ಕನಕದುರ್ಗಮ್ಮ ದೇವಿಗೆ ಬಂದು ಅವರು ಆರೋಗ್ಯ ಆಗಲಿ ಗುಣಮುಖ ಆಗಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳ ಸಮ್ಮುಖದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಇವತ್ತು ಸೇರಿ ಖರ್ಗೆ ಸಾಹೇಬರ ಆರೋಗ್ಯವಾಗಿ ಬೇಗ ಗುಣಮುಖರಾಗಿ ರಾಷ್ಟ್ರೀಯ ರಾಜಕಾರಣಕ್ಕೆ ಮರಳಬೇಕಂತೇಳಿ ಈ ದಿನ ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂದರೆ 371J ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ಅವರ ಒಂದು ಕೊಡುಗೆ ಅಪಾರ ಇದೆ ಮತ್ತು ಇನ್ನೂ ಹೆಚ್ಚಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅವರ ಒಂದು ಸೇವೆ ಅಗತ್ಯ ಇದೆ ಅಂತೇಳಿ ತಾಯಿ ಕನಕದುರ್ಗಮ್ಮವರಲ್ಲಿ ನಾವೆಲ್ಲರೂ ಇವತ್ತು ಅವರು ಗುಣಮುಖರಾಗಲಿ ಅಂತೇಳಿ ವಿಶೇಷ ಪೂಜೆಯನ್ನು ಪ್ರಾರ್ಥನೆ ಮಾಡಿ ಆರೋಗ್ಯಮುಖವಾಗಿ ಬರಬೇಕಂತ ನಮ್ಮ ಬಳ್ಳಾರಿ ಜಿಲ್ಲೆಯ SC ST ಮತ್ತು OBC ಸೆಲ್ಲಿನ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಶ್ರೀಮತಿ ದೇವಿ ದುರ್ಗಮ್ಮ ತಾಯಿಯವರ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸ್ವಲ್ಪ ವ್ಯತ್ಯಾಸ ಆಗಿ ಏರ್ಪೇರಾಗಿ ಶ್ವಾಸಕೋಶಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಅವರು ಈಗ ಭಾಳ ಶೀಘ್ರವಾಗಿ ಗುಣಮುಖ ಆಗಿದ್ದಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಅವರು ಸೇವೆ ಈ ರಾಷ್ಟ್ರಕ್ಕೆ ಭಾಳ ಪ್ರಾಮುಖ್ಯವಾಗಿದೆ. ಇನ್ನೂ ಹೆಚ್ಚಿನ ಶಕ್ತಿ ಆ ದೇವಿ ಅವರಿಗೆ ಕೊಟ್ಬಿಟ್ಟು ಈ ರಾಷ್ಟ್ರದ ಜನಗಳಿಗೆ ಸೇವೆ ಮಾಡಲಿಕ್ಕೆ ಬೇಗನೆ ಅವರು ಬಂದು ರಾಜಕೀಯ ತೊಡಗಿಸ್ಬೇಕಂತೇಳಿ ದೇವಿ ಹತ್ರ ನಾವು ಪ್ರಾರ್ಥನೆ ಮಾಡಿ ಮತ್ತು ದೇಶದ ಇತಿಹಾಸದಲ್ಲಿ ಮತ್ತು ಅವರು ಪಕ್ಷದ ಇತಿಹಾಸವನ್ನು ಇನ್ನೂ ಹೆಚ್ಚಿಗೆ ಕೊಂಡೊಯ್ಯತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಮತ್ತು ಅವರ ಕುಟುಂಬಕ್ಕೆ ಎಲ್ಲ ರೀತಿಯಿಂದ ದೇವಿ ಅವರಿಗೆ ಆಶೀರ್ವಾದ ಮಾಡಲಿಂತೇಳಿ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ನಮ್ಮ ಎಲ್ಲ ಬಂಧುಗಳಿಗೆ ಅಂದರೆ 371J ತಂದುಕೊಂಡಂಥ ಮಹಾತ್ಮರಂದರೆ ಅದು ಮಲ್ಲಿಕಾರ್ಜುನ ಖರ್ಗೆಯಿಂದ ಮಾತ್ರ ಅದು ಸಾಧ್ಯ ಆಗಿರೋದು. ಅವರು ಮಾಡಿದಂಥ ಈ 371Jಲಿದ್ದ ಅನೇಕ ನಮ್ಮ ಬಂಧುಗಳು ಅಂದರೆ ನೌಕರಸ್ಥರು ಎಲ್ಲರಿಗೆ ಇದರಲ್ಲಿದ್ದ ಅನುಕೂಲ ಆಗಿದೆ. ಆ ನಿಟ್ಟಿನಲ್ಲಿ ಅಂಥ ಮಹನೀಯರು ನಮ್ಮ ದೇಶಕ್ಕೆ ಬಹಳ ಅತ್ಯವಶ್ಯಕವಾಗಿ ಅವರದ್ದು ಕೊಡುಗೆ ನಮಗೆ ಬೇಕಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಂದರೆ ಒಂದು ಸೋಲಿಲ್ಲದ ಸರ್ದಾರರವರು. ಅಂಥವರಿಗೆ ಈ ದುರ್ಗಮ್ಮ ತಾಯಿ ಗುಣಮುಖರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗುಣಮುಖರಾಗಲಂತೇಳಿ ಆ ದೇವಿ ದುರ್ಗಮ್ಮ ಹತ್ರ ಬೇಡ್ತಾ ಇದ್ದೀನಿ ನಾನು. ಇವತ್ತು AICC ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅನಾರೋಗ್ಯದ ವಿಚಾರವಾಗಿ ನಾವು ಅವರು ಅತಿ ಶೀಘ್ರದಲ್ಲಿ ಗುಣಮುಖರಾಗಿ ಈ ದೇಶದಲ್ಲಿ ಮತ್ತೆ ಬಡವರ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ, ಓಚೋರ ಬಗ್ಗೆ ಮತ್ತೆ ಅವರು ಧ್ವನಿಗೂಡಿಸುವ ಒಂದು ಸಮಯವನ್ನು ಅವರು ಮತ್ತೆ ಮುಂದುವರಿಸಬೇಕು. ಅದೇ ರೀತಿಯಲ್ಲಿ ಇವತ್ತು ಭಾಳಷ್ಟು ಯುವ ಜನತೆ ಅವರ ಧ್ವನಿಯನ್ನು ಕೇಳೋದಕ್ಕೆ ಭಾಳಷ್ಟು ಕಾತುರದಿಂದ ಇದ್ದೇವೆ. ಹಾಗಾಗಿ ಅವರು ಮನೆಯಿಂದ ಅತಿ ಬೇಗನೆ ಮತ್ತೆ ರಾಜಕೀಯಕ್ಕೆ ಮರಳಿ ಈ ಕಾಂಗ್ರೆಸ್ ಪಕ್ಷ ಮತ್ತು ದೇಶಕ್ಕೆ ಅವರ ಸೇವೆ ಅತ್ಯಮೂಲ್ಯವಾದಂಥ ಒಂದು ಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣವಾಗಿದೆ. ಆದ ಕಾರಣ ಬಳ್ಳಾರಿ ಕನಕದುರ್ಗಮ್ಮ ಅವರು ಆದಷ್ಟು ಬೇಗ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ಪ್ರಭಾವ ದೇಶದ ರಾಜಕಾರಣಿಯಾದಂಥವರು ಈ ಹಿಂದುಳಿದ ವರ್ಗಗಳಿಗೆ, ಶೋಷಿತರಿಗೆ ಗಟ್ಟಿ ಧ್ವನಿಯಾದಂಥವರು, ದೇಶದ ಜನಮೆಚ್ಚಿದ ನಾಯಕರು,
ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಅಂಥವ್ರಿಗೂ ಇವತ್ತು ಆರೋಗ್ಯವನ್ನು ಏರುಪೇರಾದ ಸಂದರ್ಭದಲ್ಲಿ ಆ ಕನಕದುರ್ಗಮ್ಮ ದೇವಿಯ ಆ ದೇವಿಯಲ್ಲಿ ಹರಕೆಯನ್ನು ನಾವು ಆ ಯಪ್ಪ ಗುಣಮುಖನಾಗಿ ಬಂದಿದ್ದಾನೆ ಅಂತಂದೇಳಿ ತಿಳಿದ ತಕ್ಷಣ ಈ ಎಲ್ಲ ನಾವು ಬಳ್ಳಾರಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿಕೊಂಡು ಇಲ್ಲಿ ದುರ್ಗಮ್ಮ ದೇವಿಯ ಒಂದು ಪೂಜೆಯನ್ನು ಸಲ್ಲಿಸಿರುತ್ತೇವೆ. ಇದು ಸೂರ್ಯ ನ್ಯೂಸ್ ಕನ್ನಡ.